ಭಾನುವಾರ 14 ಆರ್ಡರ್ಸ್ ಮೇಲೆ ಆರ್ಡರ್ಸ್ ಹೇಗೆ ನಿಭಾಯಿಸ್ತೆ ಇದೆಲ್ಲ ಗೊತ್ತಾಗಬೇಕಾ? ಪೂರ್ತಿ ವಿಡಿಯೋ ನೋಡಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಸಹನಾ ಮಲ್ನಾಡ್ ಕಿಚನ್. ಮುಂಚೆನೇ ಸಂದೀಪ್ ಅವರು ನನಗೆ ಚಿಕನ್ ಸಾಂಬಾರು ಮಾಡೋದಕ್ಕೆ ಅಂತ 3 days ಬಿಫೋರ್ನೇ ಇನ್ಫಾರ್ಮ್ ಮಾಡಿದರು. ಸೊ ಅಡ್ವಾನ್ಸ್ ಕೂಡ ಪೇ ಮಾಡಿದರು. ಹಾಗಾಗಿ ನನ್ನ ಒಂದು ಮೆನು, ಭಾನುವಾರದ ಮೆನು ಮೊಟ್ಟೆ ಕೋಳಿ ಸಾಂಬಾರಾಗಿತ್ತು. ಜೊತೆಗೆ ಚಪಾತಿ ಮಾಡಿದೆ, ಹಾಗೆ ಚಿಕನ್ ಗ್ರೇವಿ ಮಾಡಿದೆ, ಬಿರಿಯಾನಿ ಮಾಡಿದೆ. ಜೊತೆಗೆ ಕಸ್ಟಮರ್ಸ್ ಏನೇನು ಕೇಳ್ತಾ ಇದ್ರು ಅದನ್ನು ನಾನು ಒಂದು ಸತಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆ ಒಂದು ರೆಸಿಪೀಸ್ನ ನಾನು ಆ್ಯಡ್ ಮಾಡಿದೆ. ಬಿರಿಯಾನಿನ 2 times ಮಾಡಿದೆ. ಬೆಳಿಗ್ಗೆ 1 time ಮಾಡಿದೆ, ಈವ್ನಿಂಗ್ 1 time ಮಾಡಿದೆ. ಯಾಕಂದರೆ ನನ್ನ ಜೊತೆ ಸಪೋರ್ಟಿಗೆ ಯಾರೂ ಇರಲಿಲ್ಲ, ಹಾಗಾಗಿ ಒಬ್ಬಳೇ ಎಲ್ಲದನ್ನು ನಿಭಾಯಿಸಿದೆ. ಕಸ್ಟಮರ್ ಒಂದು ಆರ್ಡರ್ ಕೊಟ್ಟಿದ ತಕ್ಷಣ ಇನ್ನೊಂದು ಆರ್ಡರ್ ಬಗ್ಗೆ ಕೇಳ್ತಾ ಇದ್ರು. ಹಾಗೆ 2 ಆರ್ಡರ್ ಕೂಡ ನಿಭಾಯಿಸಿದ್ದೀನಿ ಒಟ್ಟೊಟ್ಟಿಗೆ. ನಂದೊಂದು ಸ್ಮಾಲ್ ರಿಕ್ವೆಸ್ಟ್ ಇದೆ, ಯಾರು ಸ್ಪೆಷಲ್ ಮೆನುಯಲ್ಲಿರುವಂಥ ಐಟಮ್ಸ್ನ ಆರ್ಡರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅಂಥವರು ಒಂದು 3 days ಬಿಫೋರ್ ನನಗೆ ಮುಂಚೆನೇ ಹೇಳಿದ್ರೆ ಒಳ್ಳೆಯದು. ಯಾರು ಬಲ್ಕಾಗಿ ಆರ್ಡರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು ಕೂಡ. ಹಾಗೆ 4 plate ಪ್ಲಸ್ ಇದ್ದರೆ ಮಾತ್ರ ನಾನು ಇಂಥ ಆರ್ಡರ್ಸ್ನ ಕನ್ಸಿಡರ್ ಮಾಡ್ತೀನಿ. ಇದರಿಂದಾಗಿ ಡೆಲಿವರಿ ಸ್ಮೂತಾಗಿ ಆಗುತ್ತೆ, ಹಾಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಆಗೋದಿಲ್ಲ. ಹಾಗೆ ರೆಗ್ಯುಲರ್ ಮೆನು ಯಾವಾಗಲೂ ಅವೈಲಬಲ್ ಇರುತ್ತೆ, ನೀವು ಆರ್ಡರ್ ಮಾಡಿ ಪ್ಲೇಸ್ ಮಾಡ್ಕೋಬಹುದು. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಇವತ್ತಿಂದ ಸ್ಟೋರೀಸ್ನಲ್ಲಿ ಅಪ್ಡೇಟ್ ಮಾಡ್ತೀನಿ ಅವತ್ತಿನ ದಿನದಲ್ಲಿ ಏನೇನು ಮೆನು ಅವೈಲಬಲ್ ಇರುತ್ತೆ ಅಂತ. ಸೊ ಯಾರಿಗೆಲ್ಲ ಈ ಮಲ್ನಾಡ್ ರೆಸಿಪೀಸ್ ಇಷ್ಟ ಇದೆ ಅವ್ರು ಕೂಡ ಇದನ್ನು ಚೆಕ್ ಮಾಡಿ ಆ್ಯಸ್ ಪರ್ ದಟ್ ನೀವು ಆರ್ಡರ್ನ ಮಾಡ್ಬೋದು. ಆ್ಯಂಡ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ಮುಂಚೆನೇ ಏನು ಬೇಕು ಅಂತ ಅಡ್ವಾನ್ಸ್ ಆಗಿ ಹೇಳೋದ್ರಿಂದ ಆನ್ ಟೈಮ್ ಡೆಲಿವರಿ ಸಿಗುತ್ತೆ ನಿಮಗೆ. ಸೊ ಇದು ನನಗೂ ಹೆಲ್ಪ್ ಆಗುತ್ತೆ. ಸ್ಪೆಷಲ್ ಮೆನುವಲ್ಲಿರೋ ಐಟಮ್ಸ್ಗಳನ್ನ ಬುಕ್ ಮಾಡ್ಕೋಬೇಕು ಅಂದರೆ ಅಟ್ಲೀಸ್ಟ್ 4 plates ಆದರೂ ಬುಕ್ ಮಾಡಬೇಕು. ಸೊ ದಟ್ ನಾನು ಅದ್ರ ಪ್ರಕಾರ ಮೆನು ಕ್ರಿಯೇಟ್ ಮಾಡ್ತೀನಿ. ಹಾಗೆ ನನ್ನ ಸ್ಟೋರೀಸ್ನ ನೋಡೋದನ್ನು ಮರಿಬೇಡಿ, ಅವತ್ತಿನ ಮೆನು ಅದರಲ್ಲಿ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ವಿಡಿಯೋಗಳನ್ನ ನಿಮಗಾಗಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್. ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.